ಹಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಪ್ರತಿ ವರ್ಷವೂ ಕೂಡ ಕೇಂದ್ರ ಸ್ವಚ್ಛ ಸರ್ವೆಯನ್ನ ಮಾಡಲಾಗುತ್ತೆ. ಅಂದ್ರೆ ನಮ್ಮ ದೇಶದಲ್ಲಿ ಯಾವ ನಗರ ಅತ್ಯಂತ ಸ್ವಚ್ಛವಾಗಿದೆ ಅನ್ನೋ ಕುರಿತಂತೆ ಒಂದು ಸರ್ವೆಯನ್ನ ಮಾಡಿ ಪ್ರತಿ ವರ್ಷ ಅದಕ್ಕೆ ಅವಾರ್ಡ್ ಅನ್ನ ನೀಡಲಾಗುತ್ತೆ. ಕೇಂದ್ರ ವಸತಿ ಹಾಗೇನೆ ನಗರಾಭಿವೃದ್ಧಿ ಇಲಾಖೆ ಪ್ರತಿ ವರ್ಷ ಈ ಅವಾರ್ಡ್ ಅನ್ನ ಕೊಡುತ್ತೆ. ಸರ್ವೆ ಯಾವ ತರ ಮಾಡ್ತಾರೆ ಅಂತ ಹೇಳಿ 2024-25ನೇ ಸಾಲಿನ ಅತ್ಯಂತ ಸ್ವಚ್ಛ ನಗರ ಯಾವುದು, ನಮ್ಮ ರಾಜ್ಯದ ಯಾವ್ದಾದ್ರೂ ನಗರ ಈ ಪಟ್ಟಿಯಲ್ಲಿ ಇದೆಯಾ, ಪ್ರಶಸ್ತಿಯನ್ನ ಗಳಿಸಿಕೊಂಡಿದೆಯಾ, ಈ ಕುರಿತಂತೆ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಫಸ್ಟ್ ಸರ್ವೆ ಹೆಂಗ್ ಮಾಡ್ತಾರೆ ಅಂತ ಹೇಳ್ತೀನಿ. ಈ ವರ್ಷ ಪರ್ಟಿಕ್ಯುಲರ್ ಆಗಿ ಅಂದ್ರೆ 2024-25ನೇ ಸಾಲಿನ ಸರ್ವೆ ಹೆಂಗ್ ನಡೆಸಿದ್ರು ಅಂತಂದ್ರೆ ಒಟ್ಟು 4500 ನಗರಗಳನ್ನ ಈ ಸಲ ಕನ್ಸಿಡರ್ ಮಾಡಿದ್ದಾರೆ. ಹೈಯೆಸ್ಟ್ ಇದು ಪ್ರತಿ ಬಾರಿ ಕಂಪೇರ್ ಮಾಡಿದ್ರೆ. ಜೊತೆಗೆ ಸುಮಾರು 3000 ಮೌಲ್ಯಮಾಪಕರು 45 ದಿವಸ ವಿವಿಧ ನಗರಗಳಲ್ಲಿ ಸರ್ವೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಕ್ಲೀನ್ ಸಿಟಿ ಅನ್ನೋ ಪಟ್ಟವನ್ನ ಕೊಡೋದಕ್ಕೆ ಕಾರಣವಾಗುವುದು ನೈರ್ಮಲ್ಯ ಮತ್ತೆ ತ್ಯಾಜ್ಯ ನಿರ್ವಹಣೆಯನ್ನ ನಗರಗಳಲ್ಲಿ ಹೇಗೆ ನಿರ್ವಹಿಸ್ತಾ ಇದ್ದಾರೆ ಅನ್ನೋ ಅಂಶದ ಮೇಲೆ ಸರ್ವೆಯನ್ನ ಮಾಡಲಾಗಿದೆ. ಇದರಲ್ಲಿ ನಾಗರಿಕರ ಪಾತ್ರ ಮತ್ತೆ ಅವರ ಒಂದು ಪಾಲ್ಗೊಳ್ಳುವಿಕೆನೂ ಕೂಡ ಮ್ಯಾಟರ್ ಆಗುತ್ತೆ. ಅದ್ರ ಜೊತೆಯಲ್ಲಿ ತ್ಯಾಜ್ಯ ನಿರ್ವಹಣೆ ಕುರಿತಾಗಿ ಬೇರೆ ಬೇರೆ ನಗರಗಳಲ್ಲಿ ಪಾಲಿಕೆ ಕೈಗೊಂಡಿರುವಂತ ಕ್ರಮಗಳಿರ್ಬೋದು. ಜೊತೆಗೆ ಈಗ ಎಲ್ಲ ಆನ್ಲೈನ್ ಜಮಾನ ಆಗಿರೋದ್ರಿಂದ ಯಾವ ಆಪ್ ಅನ್ನ ಯೂಸ್ ಮಾಡಲಾಗಿದೆ, ಜೊತೆಯಲ್ಲಿ ಯಾವ್ಯಾವ ಪೋರ್ಟಲ್ ಗಳನ್ನ ಯೂಸ್ ಮಾಡಲಾಗಿದೆ, ಈ ಕುರಿತಂತನೂ ಕೂಡ ಸರ್ವೆಯಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಈಗ ಅಸಲಿ ವಿಷಯಕ್ಕೆ ಬರೋಣ. ಅಂದ್ರೆ ಇಲ್ಲಿ ಕೆಟಗರಿಯನ್ನ ಮಾಡಿದ್ದಾರೆ. ಅಂದ್ರೆ 10 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇರುವಂತ ನಗರಗಳಲ್ಲಿ ಸ್ವಚ್ಛತೆಯನ್ನ ಯಾವ ತರ ಕಾಯ್ದುಕೊಳ್ಳಲಾಗಿದೆ ಅಂತ ಸರ್ವೆ ಮಾಡಿದ್ದಾರೆ. ಹಾಗೇನೆ ಒಂದು 3ರಿಂದ 10 ಲಕ್ಷ, ಸೊ ಅಷ್ಟರೊಳಗೆ ಜನಸಂಖ್ಯೆ ಇರುವಂತ ನಗರಗಳಲ್ಲಿ ಯಾವ ತರ ಸ್ವಚ್ಛತೆಯನ್ನ ಕಾಪಾಡಲಾಗಿದೆ, ಸೊ ಈ ತರ ಕೆಟಗರಿಯನ್ನ ಮಾಡಿ ಅವಾರ್ಡ್ ಅನ್ನ ಕೊಡಲಾಗಿದೆ. ಫಸ್ಟ್ 10 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇರುವಂತ ನಗರಗಳಲ್ಲಿ ಯಾವ ಸಿಟಿ ಟಾಪ್ ಮೋಸ್ಟ್ ಅಲ್ಲಿ ಇದೆ ಅಂದ್ರೆ ನಂಬರ್ 1 ಪ್ಲೇಸ್ ಅಲ್ಲಿ ಇದೆ ಸ್ವಚ್ಛತೆ ವಿಷಯವಾಗಿ ಅಂದ್ರೆ ಅದು ಇಂದೋರ್. ಸತತವಾಗಿ ಕಳೆದ 8 ವರ್ಷಗಳಿಂದಲೂ ಕೂಡ ಇಂದೋರ್ ಸಿಟಿ ಸ್ವಚ್ಛತೆ ವಿಷಯದಲ್ಲಿ ನಂಬರ್ 1 ಸ್ಥಾನವನ್ನ ಉಳಿಸ್ಕೊಂಡು ಬಂದಿದೆ. ಈ ಸಲ ಇಂದೋರ್ ಆಸ್ ಯೂಶುವಲ್ ಫಸ್ಟ್ ಪ್ಲೇಸ್ ಅಲ್ಲೇ ಇದೆ. ಅಲ್ಲಿ ಅಂದ್ರೆ ಸ್ವಚ್ಛತೆಯನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿ ಸೂರತ್ ಮತ್ತೆ ನವಿ ಮುಂಬೈ ಇದೆ. ಇಲ್ಲೂ ಅಷ್ಟೇ ಸ್ವಚ್ಛತೆಯನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಇನ್ನು ನಮ್ಮ ರಾಜ್ಯದ ವಿಷಯಕ್ಕೆ ಬರೋದಾದ್ರೆ ಸುಮಾರು 3ರಿಂದ 10 ಲಕ್ಷ ಜನಸಂಖ್ಯೆ ಇರುವಂತ ನಗರಗಳ ಕೆಟಗರಿಯಲ್ಲಿ ನಮ್ಮ ರಾಜ್ಯದ ಒಂದು ನಗರನೂ ಇದೆ. ಸೊ ಈ ಕೆಟಗರಿಯಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ನೋಯ್ಡಾ ಇದ್ರೆ, ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿ ಚಂಡೀಗಢ ಇದೆ, ಥರ್ಡ್ ಪ್ಲೇಸ್ ಅಲ್ಲಿ ಮೈಸೂರು ಇದೆ. ಈ ಸರ್ವೆ ಆರಂಭ ಆದ್ಮೇಲೆ 1 ವರ್ಷ ಮಾತ್ರ ಮೈಸೂರು ಕ್ಲೀನ್ ಸಿಟಿಯಲ್ಲಿ ನಂಬರ್ 1 ಸ್ಥಾನವನ್ನ ಗಳಿಸಿತ್ತು. ಈ ಸಲ ಮತ್ತೆ 3ನೇ ಪ್ಲೇಸ್ ಅಲ್ಲಿ ಇದೆ. 3ರಿಂದ 10 ಲಕ್ಷ ಜನಸಂಖ್ಯೆ ಇರುವಂತ ಕೆಟಗರಿ ಪೈಕಿ ಮೈಸೂರು 3ನೇ ಸ್ಥಾನದಲ್ಲಿ ಇದೆ. ಸೊ 4th ಪ್ಲೇಸ್ ಅಲ್ಲಿ ಉಜ್ಜಯಿನಿ ಇದೆ, 5th ಪ್ಲೇಸ್ ಅಲ್ಲಿ ಗಾಂಧಿನಗರ ಇದೆ, 6th ಪ್ಲೇಸ್ ಅಲ್ಲಿ ಗುಂಟೂರು ಇದೆ. ಇಲ್ಲಿ ಸ್ವಚ್ಛತೆ ಅನ್ನೋದು ಕೇವಲ ಸಂಬಂಧಪಟ್ಟಂತ ಪಾಲಿಕೆ ಸಿಬ್ಬಂದಿ ಅಧಿಕಾರಿಗಳು ನಿರ್ವಹಿಸಿದ್ರೆ ಮಾತ್ರ ಅಲ್ಲ, ನಾಗರಿಕರ ಪಾತ್ರ ಕೂಡ ಇದರಲ್ಲಿ ಬಹಳ ಮುಖ್ಯವಾಗುತ್ತೆ. ಅಂದ್ರೆ ನಮ್ಮ ಮನೆ ಅಥವಾ ನಮ್ಮ ಮನೆ ಸುತ್ತಮುತ್ತ ಮಾತ್ರ ಕ್ಲೀನ್ ಆಗಿರ್ಬೇಕು, ನಮ್ ಸಿಟಿ ಹೇಗಾದ್ರೂ ಇರ್ಲಿ ಅನ್ನೋ ಮನೋಭಾವನೆ ಬೇಡ. ಅಟ್ಲೀಸ್ಟ್ ಈಗ್ಲಿಂದಾದ್ರೂ ಕೂಡ ನಾವ್ ಎಚ್ಚೆತ್ಕೊಳ್ಬೇಕಾಗತ್ತೆ. ಜನಸಂಖ್ಯೆ ಅಧಿಕ ಆದಂಗೂ ಕೂಡ ನಗರಗಳು ಗಬ್ಬೇರೋದು ಅಥವಾ ಕಸದ ಸಮಸ್ಯೆ, ನಿರ್ವಹಣೆ ಸಮಸ್ಯೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸವಾಲಿನ ಕೆಲಸನೇ. ಇಲ್ಲಿ ನಾಗರಿಕರು ಕೈ ಜೋಡಿಸಿದ್ರೆ ಮಾತ್ರ ಸ್ವಚ್ಛತೆಯನ್ನ ಪ್ರತಿ ನಗರದಲ್ಲೂ ಕೂಡ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ನ್ಯೂಸ್ 18 ಕನ್ನಡ ನಾವು ಎಲ್ಲಾ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.